ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ವಂದನಾಸ್ ಫುಡ್ ಕಿಚನ್. ನಾನು ನಿಮ್ಮ ವಂದನ. ಇವತ್ತಿನ ರೆಸಿಪಿ ಏನಂದರೆ ಶಾವಿಗೆ ಉಪ್ಪಿಟ್ಟು. ಉಪ್ಪಿಟ್ಟು ಅಂದಿದ ತಕ್ಷಣ ಕಾಂಕ್ರೀಟು ಅಂತ ಫೀಲ್ ಆಗೋರಿಗೆ ಈ ರೆಸಿಪಿ. ನಿಮಗೆ ರವೆ ಉಪ್ಪಿಟ್ಟು ಇಷ್ಟ ಆಗಿಲ್ವಾ? ಈ ರೆಸಿಪಿ ಟ್ರೈ ಮಾಡಿ. ಈ ರೆಸಿಪಿಗೆ ನಾನು ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ. ಫಸ್ಟ್ಗೆ ಸೇಮಿಯಾ, 2 ಈರುಳ್ಳಿ, 2 ಟೊಮೆಟೊ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಆಯಿಲ್, ಕ್ಯಾಪ್ಸಿಕಮ್, ಕಡಲೆಬೇಳೆ, ಕಡಲೆ, ಕೊತ್ತಂಬರಿ, ಸಾಸಿವೆ, ಉಪ್ಪು, ಕರಿಬೇವು. ನಾನು ಇಷ್ಟು ರೆಡಿ ಮಾಡಿಕೊಂಡು ಫಸ್ಟು ಸೇಮಿಯಾನ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಸೇಮಿಯಾನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಇದು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಲೈಟ್ ಬ್ರೌನ್ ಬರಲಿ. ಓಕೆ, ಈಗ ಆಗಿದೆ. ನಾನು ಇದನ್ನು ಸೈಡಿಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಮತ್ತೆ ಅದೇ ಪ್ಯಾನ್ಗೆ ಇನ್ನೂ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಚೆನ್ನಾಗಿ ಸಿಡಿಯೋವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ಕಡಲೆಬೇಳೆ, ತೆಗೆದಿಟ್ಕೊಂಡಿರೋ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಅದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಾನಿಲ್ಲಿ ಕರಿಬೇವು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್, ಇದು ಲೈಟ್ ಬ್ರೌನ್ ಬರಬೇಕು. ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ತೆಗೆದಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಹಸಿಮೆಣಸಿಕಾಯಿನೂ ಆ್ಯಡ್ ಮಾಡಿ. ಓಕೆ, ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಈಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಫ್ರೈ ಆಗಿದೆ. ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ನಾವು ಉಪ್ಪು ಈಗಲೇ ಆ್ಯಡ್ ಮಾಡ್ಕೊಳೋದ್ರಿಂದ ಕ್ಯಾಪ್ಸಿಕಮ್ ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ನಾನಿಲ್ಲಿ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಸೇಮಿಯಾ ಎಷ್ಟು ತೊಗೊತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಾಟರ್ ನೋಡಿ ಹಾಕ್ಕೊಳ್ಳಿ. ಈಗ ನೀರು ಚೆನ್ನಾಗಿ ಕುದಿಯೋವರೆಗೂ ವೆಯ್ಟ್ ಮಾಡಿ. ಈ ಥರ ಕುದಿಬೇಕು. ಈ ಕುದಿಯೋ ಟೈಮಲ್ಲಿ ಸೇಮಿಯಾ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ನಾವು ನೀರು ಎಷ್ಟು ತೊಗೊಂಡಿದ್ದೀವಿ ಸೇಮಿಯಾಗೆ ಅದಕ್ಕೆ ಸರಿ ಬರಬೇಕು. ಈಗ ಕಂಟಿನ್ಯೂ ತಿರುಗಿಸ್ತಾನೆ ಇರಿ. ಅದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಮಗೆ. ಫೈನಲಿ ಈ ಥರ ಆಗಬೇಕು. ಈಗ ಕರೆಕ್ಟಾಗಿದೆ. ಇದು ಸೇಮಿಯಾನು ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಆಗಿದೆ. ಯಾರಿಗೆಲ್ಲ ರವೆ ಉಪ್ಪಿಟ್ಟು ಇಷ್ಟ ಆಗಲ್ಲ, ಇದನ್ನು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಏನೂ ಮಸಾಲ ಇಲ್ದಿರ ಟೇಸ್ಟಿ ರೆಸಿಪಿ ಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ಒಂದ್ಸಲಿ ನೀವು ಮಾಡ್ಕೊಂಡು ತಿಂದಮೇಲೆ ನೆಕ್ಸ್ಟ್ ಟೈಮ್ ನೀವೇ ಕೇಳಿ ಮಾಡ್ಕೊಂಡು ತಿಂತೀರಾ. ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಂದನಾ ಫುಡ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.